ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದೊಂದು ಸಣ್ಣ ಊರು. ಅಲ್ಲಿ ವಾಸ ಮಾಡ್ತಾ ಇದ್ದವರು ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಜನರು. ಅವರು ಯಾರ ತಂಟೆಗೂ ಹೋಗದೆ ತಾವಾಯ್ತು ತಮ್ಮ ಬದುಕಾಯ್ತು ಅಂತ ಇದ್ದವರು. ಆದರೆ ಒಂದು ದಿನ ಅವರು ಸಾಮೂಹಿಕವಾಗಿ ಇಲ್ಲವಾದ್ರು. ಎಷ್ಟು ದಿನವಾದರೂ ಅವರು ಸಿಗಲೇ ಇಲ್ಲ. ಹಾಗಿದ್ರೆ ಅವರು ಎಲ್ಲಿ ಹೋದ್ರು, ಏನಾದ್ರು ಅನ್ನೋದು ಇಲ್ಲಿವರೆಗೂ ಪತ್ತೆ ಆಗಲೇ ಇಲ್ಲ. ಈ ಭೂಮಿಯ ಮೇಲೆ ನಂಬಲು ಅಸಾಧ್ಯವಾದ ಅದೆಷ್ಟೋ ವಿಚಿತ್ರಗಳು ನಡೆದು ಹೋಗ್ತವೆ. ಅದಕ್ಕೆ ಗೊತ್ತು ಗುರಿ ಯಾವುದೂ ಇರಲ್ಲ. ಕಣ್ಣೆದುರಿಗೆ ಅವುಗಳು ನಡೆದ್ರೂ ಕೂಡ ಯಾಕೆ ನಡೀತು, ಹೇಗಾಯ್ತು ಅನ್ನೋದು ಕೂಡ ತಿಳಿಯುವುದಿಲ್ಲ. ಅಂಥದ್ದೇ ಒಂದು ವಿಸ್ಮಯಕಾರಿ ಘಟನೆಯನ್ನ ನಾವೀಗ ನಿಮಗೆ ಹೇಳ್ತೀವಿ. ಅದು ಕೇಳೋಕೆ ಅಚ್ಚರಿ ಅನ್ಸಿದ್ರು ಸತ್ಯ. ನೋಡಿ, ಒಂದು ಊರಿರುತ್ತೆ. ಅಲ್ಲಿಂದ ಒಬ್ಬ ನಾಪತ್ತೆ ಆಗ್ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಆಗ ಅವರು ಆತನಿಗಾಗಿ ಹುಡುಕಾಟ ಮಾಡ್ತಾರೆ. ಆದ್ರೆ ಇಡೀ ಊರಿಗೆ ಊರೇ ಖಾಲಿ ಆಗ್ಬಿಟ್ರೆ ಯಾರನ್ನ ಯಾರು ಹುಡುಕ್ತಾರೆ ಹೇಳಿ? ಈಗ ನಾವು ಹೇಳೋಕ್ ಹೊರಟಿರೋದು ಕೂಡ ಅಂಥದ್ದೇ ಕಥೆಯನ್ನ. ಅಷ್ಟಕ್ಕೂ ಇದು ನಡೆದಿರೋದು ನಮ್ಮ ದೇಶದಲ್ಲಲ್ಲ, ದೂರದ ಕೆನಡಾದಲ್ಲಿ. ಆ ಒಂದು ಘಟನೆ ನಡೆದು ಈಗ 100 ವರ್ಷಗಳ ಹತ್ತಿರವಾಗ್ತಾ ಇದ್ರು ಆ ಊರಿನಲ್ಲಿ ಅಂದು ನಡೆದ ವಿಸ್ಮಯದ ಬಗ್ಗೆ ನಿಖರವಾಗಿ ಯಾರಿಗೂ ಗೊತ್ತಾಗಿಲ್ಲ. ಇದು ಕೌತುಕಕ್ಕೆ ಕಾರಣವಾಗಿದೆ. ಏನಾಯ್ತು ಅನ್ನೋದು ನಿಗೂಢವಾಗಿಯೇ ಉಳಿದುಕೊಂಡಿದೆ. ಇದು ನಡೆದಿದ್ದು 1930ರಲ್ಲಿ. ಅವತ್ತಿನ ದಿನದಲ್ಲಿ ಏನಾಗುತ್ತೆ, ಒಂದು ವಿಚಿತ್ರ ಸುದ್ದಿ ಇಡೀ ಕೆನಡಾದಲ್ಲಿ ಸದ್ದು ಮಾಡುತ್ತೆ. ಅದು ದೇಶವನ್ನೇ ಆತಂಕದಲ್ಲಿ ಮುಳುಗಿಸಿ ಬಿಡುತ್ತೆ. ಅಂಥದ್ದೇನಾಯ್ತು ಅಂದ್ರೆ ಊರಿಗೆ ಊರೇ ಕಣ್ಮರೆಯಾಗಿತ್ತು. ಅದು ಅಂಜಿಕುನಿ ಅನ್ನೋ ಗ್ರಾಮ. ಹೇಳೋಕೆ ಇದೊಂದು ವಿಚಿತ್ರವಾದ ಊರು. ಇದು ಸರೋವರದ ದಡದಲ್ಲೇ ಇತ್ತು. ಇಲ್ಲಿ ವಿಪರೀತ ಶೀತ, ಚಳಿ, ಗಾಳಿ ಇರ್ತಾ ಇತ್ತು. ಇದರಿಂದ ಇಲ್ಲಿ ಯಾರೂ ವಾಸ ಮಾಡ್ತಾ ಇರಲಿಲ್ಲ. ಆದ್ರೆ ಎಸ್ಕಿಮೋ ಅನ್ನೋ ಬುಡಕಟ್ಟು ಸಮುದಾಯ ಮಾತ್ರ ಇಲ್ಲಿ ಇದ್ರು. ಅವರು ಕೂಡ ಅಷ್ಟೇನು ಹೆಚ್ಚು ದಿವಸ ಇರಲಿಲ್ಲ. ಹೆಚ್ಚು ಅಂದ್ರೆ 200 ಮನೆಗಳು ಮಾತ್ರ ಇದ್ವು. ಇವರು ಈ ಸ್ಥಳ ಬಿಟ್ಟು ಹೆಚ್ಚಾಗಿ ಹೊರಗಿನ ಪ್ರಪಂಚದ ಜೊತೆ ಅಷ್ಟಾಗಿ ಗುರುತಿಸ್ಕೊಂಡಿರ್ಲಿಲ್ಲ. ಎಷ್ಟು ಬೇಕೋ ಅಷ್ಟೆ. ಇವರ ಮುಖ್ಯ ಕಸುಬು ಅಂದ್ರೆ ಮೀನುಗಾರಿಕೆ. ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ ಇವರು ಒಂದು ಅದ್ಭುತವಾದ ವೈನ್ ತಯಾರಿ ಮಾಡ್ತಾರೆ. ಅದು ಮಾರುಕಟ್ಟೆಯಲ್ಲಿ ಸಿಗೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಇರ್ತಿತ್ತು, ಇವ್ರ ಹತ್ರ ಸಿಗ್ತಾ ಇದ್ದಿತ್ತು. ಇವರು ಹೊರಗಿನ ಜನರ ಜೊತೆ ಹೆಚ್ಚು ಬೆರೆಯದ ಕಾರಣ ಅಷ್ಟೊಂದು ನಯ ನಾಜೂಕು ಕೂಡ ತಿಳಿದಿರಲಿಲ್ಲ. ಜೊತೆಗೆ ಶಿಕ್ಷಣವಂತೂ ಮೊದಲೇ ಇರಲಿಲ್ಲ. ಹಾಗೋ ಹೀಗೋ ಜೀವನ ಮಾಡ್ತಾ ಇದ್ರು. ಇಲ್ಲಿ ಇಂಥದ್ದೊಂದು ಗ್ರಾಮವಿದೆ ಅನ್ನೋದು ಸ್ಥಳೀಯ ಆಡಳಿತಕ್ಕೆ ಗೊತ್ತಿದ್ರು ಅದ್ಯಾಕೋ ಏನೋ ಇವರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇನ್ನು ಇದರ ಅಂಚಿನಲ್ಲೇ ಅರಣ್ಯ ಪ್ರದೇಶ ಕೂಡ ಇತ್ತು. ಇಲ್ಲಿಗೆ ಕೆಲವರು ಶಿಕಾರಿಗೆ ಅಂತ ಬರ್ತಿದ್ರು. ಇದನ್ನ ಬಿಟ್ರೆ ಯಾರೂ ಇವರನ್ನ ನೋಡ್ತಾನೂ ಇರಲಿಲ್ಲ. ಹೀಗಿರುವಾಗ್ಲೇ ಅದೊಂದು ದಿನ ನಡೆಯಬಾರದು ನಡತೆ ಹೋಯ್ತು. ಇಡೀ ಊರಿಗೆ ಊರೇ ಕಣ್ಮರೆಯಾಗಿ ಬಿಡ್ತು. ಇಲ್ಲಿಗೆ ಜನರು ಶಿಕಾರಿಗೆ ಬರ್ತಾ ಇದ್ರು ಅಂತ ಹೇಳಿದ್ವಲ್ಲ, ಅದೇ ರೀತಿ ಒಬ್ಬಾತ ಬಂದಿದ್ದ. ಆತನ ಹೆಸರು ಜೋಲೋ ಬಿಲಿ. ಈತ ಆಗಾಗ್ಗೆ ಇಲ್ಲಿಗೆ ಪ್ರಾಣಿ ಬೇಟೆಗೆ ಅಂತ ಬರ್ತಾ ಇದ್ದ. ಅವತ್ತು ಕೂಡ ಹಾಗೆ ಬಂದಿದ್ದ. ಆದ್ರೆ ಏನಾಗುತ್ತೆ, ಪ್ರಾಣಿ ಬೇಟೆ ಮಾಡ್ತಾ ಮಾಡ್ತಾ ಹೊತ್ತು ಮುಳುಗಿ ಹೋಗುತ್ತೆ. ಆದ್ರೀತ ಹೆದರ್ಕೊಳ್ಳಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ಈ ರೀತಿ ಆದಾಗ್ಲೆಲ್ಲ ಜೋಲೆ ಬೆಲ್ ಈ ಅಂಜಿಕಾನಿಗೆ ಬಂದು ಇಲ್ಲಿ ತಂಗಿದ್ದು ಬೆಳಗ್ಗೆ ಹೋಗ್ತಾ ಇದ್ದ. ಇಲ್ಲಿನ ಜನರು ಅಷ್ಟೇ, ಬೇರೆ ಯಾರೇ ಬಂದ್ರು ಯಾವ ರೀತಿ ನೋಡ್ಕೋತಾ ಇದ್ರು ಏನೋ, ಈ ತರನ ಮಾತ್ರ ಚೆನ್ನಾಗಿ ಸತ್ಕರಿಸ್ತಾ ಇದ್ರು. ಇದೇ ಧೈರ್ಯದ ಮೇಲೆ ಈತ ಲೇಟ್ ಆದ್ರೂ ಪರವಾಗಿಲ್ಲ ಅಂದ್ಕೊಂಡು ಗ್ರಾಮದೊಳಗೆ ಎಂಟ್ರಿ ಕೊಟ್ಟ. ನೋಡಿದ್ರೆ ಇಡೀ ಊರೇ ನಿಶಬ್ದ ಹೊದ್ದು ಮಲಗಿತ್ತು. ಸಾಮಾನ್ಯವಾಗಿ ಈತ ಊರಿನೊಳಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಜನರು ಬಂದು ಮಾತಾಡಿಸ್ತಾ ಇದ್ರು. ಈತನು ಅಷ್ಟೇ ಪ್ರೀತಿಯಿಂದ ಅವರ ಜೊತೆ ಬೆರಿತಾ ಇದ್ದ. ಆದ್ರೆ ಅವತ್ ನೋಡಿದ್ರೆ ಯಾರೂ ಇರ್ಲಿಲ್ಲ. ಆದ್ರೆ ಮನೆ ತೆಗೆದಿದೆ. ಒಳಗ್ ಹೋಗಿ ನೋಡಿದ್ರೆ ಅವರ ವಸ್ತುಗಳು ಯಾವ ಜಾಗದಲ್ಲಿ ಇದ್ವೋ ಅದೇ ಜಾಗದಲ್ಲಿ ಇವೆ. ಅಷ್ಟೇ ಯಾಕೆ, ಮಾಡಿದ್ದ ಅಡಿಗೆ ಕೂಡ ಹಾಗೆ ಇದೆ. ಯಾರೂ ಅದನ್ನ ತಿಂದಿರಲಿಲ್ಲ. ಹೊಲೆದಿದ್ದ ಬಟ್ಟೆ, ಸೂಜಿ ಎಲ್ಲವೂ ಬಿದ್ದಿದ್ವು. ಇದನ್ನ ನೋಡಿದ ಜೋಲಿ ಬಿಲಿ ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು ಅಂತ ಹುಡುಕಾಟ ಮಾಡ್ದ. ಇನ್ನು ಇವರು ಸಾಕಿದ್ದ ನಾಯಿಗಳು ಹಾಗೆ ಸತ್ತು ಬಿದ್ದಿದ್ವು. ಹಲವಾರು ಪ್ರಶ್ನೆಗಳನ್ನ ತನ್ನಲ್ಲೇ ಕೇಳ್ಕೊಂಡ. ಒಂದ್ ವೇಳೆ ಇವರೆಲ್ಲ ಒಟ್ಟಾಗಿ ಮೀನ್ ಹಿಡಿಯೋಕೆ ಹೋಗಿರ್ಬೋದಾ ಅಂದ್ಕೊಂಡು ಸರೋವರದ ಪಕ್ಕ ಹೋದ.
ಆದ್ರೆ ಅವರ ಬೋಟುಗಳು ನದಿಯ ದಡದಲ್ಲಿ ಲಂಗರು ಹಾಕೊಂಡು ನಿಂತಿದ್ವು. ಇನ್ನು ಆ ಋತುಮಾನದಲ್ಲಿ ಅವರು ಮೀನುಗಾರಿಕೆಯನ್ನು ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಆ ವೇಳೆಯಲ್ಲಿ ಸಮುದ್ರದ ನೀರು ಮಂಜುಗಡ್ಡೆಯಂತೆ ಗಟ್ಟಿಯಾಗಿ ಬಿಡ್ತಾ ಇತ್ತು. ಇದರಿಂದ ಆ ಸಾಧ್ಯತೆ ಇರಲಿಲ್ಲ. ಹಾಗಿದ್ರೆ ದೂರದ ಊರಿಗೇನಾದ್ರೂ ಹೋಗ್ಬಿಟ್ರಾ? ಒಂದ್ ವೇಳೆ ಹಾಗೆ ಹೋಗಿದ್ರೆ ಜೊತೆಗೆ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗ್ಬೇಕಿತ್ತು, ನಾಯಿಗಳನ್ನ ಕರೆದುಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಅಂಥದ್ದೇನೂ ಕಂಡು ಬರಲಿಲ್ಲ. ಇದರ ಜೊತೆ ಇವರನ್ನ ಯಾರಾದ್ರೂ ಅಪಹರಣ ಮಾಡಿರಬಹುದಾ? ಹೀಗೆ ಹತ್ತಾರು ಪ್ರಶ್ನೆಗಳು ಇವರ ತಲೆಗೆ ಬಂದು ಹೋದ್ರೂ ಯಾವುದಕ್ಕೂ ಉತ್ತರವೇ ಸಿಗಲಿಲ್ಲ. ಆತನಿಗೆ ದಿಕ್ಕೇ ತೋಚಲಿಲ್ಲ. ಆದ್ರೆ ಮೊದಲು ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸ್ಬೇಕು ಅಂದ್ಕೊಂಡು ಊರಿನಿಂದ ಹೊರಗೆ ಬಂದು ಅಲ್ಲಿಂದ ನಗರಕ್ಕೆ ಬಂದವನೇ ಹತ್ತಿರದ ಪೊಲೀಸ್ ಠಾಣೆಗೆ ಟೆಲಿಗ್ರಾಮ್ ಮಾಡಿದ. ಜೋಲಾಬಿಲಿ ಕೊಟ್ಟ ಮಾಹಿತಿ ಹಿಡ್ಕೊಂಡು ಪೊಲೀಸರು ಬರ್ತಾರೆ. ಬಂದೊಡಿದ್ರೆ ಎಲ್ಲವೂ ಸತ್ಯವಾಗಿತ್ತು. ಊರಿನ ತುಂಬಾ ಎತ್ತ ನೋಡಿದ್ರು ಒಬ್ಬನೇ ಒಬ್ಬ ಮನುಷ್ಯ ಕಾಣೋಕೆ ಸಿಗ್ಲಿಲ್ಲ. ನಂತರ ತನಿಖೆ ಶುರು ಮಾಡ್ತಾರೆ. ಆದ್ರೆ ಯಾವ ಕಡೆ ನೋಡಿದ್ರೂ ಒಂದೇ ಒಂದು ನರಪಿಲ್ ಇರಲಿಲ್ಲ. ಈ ವೇಳೆ ತನಿಖೆಗಿಳಿದ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಕಾಡೋಕೆ ಶುರುವಾದವು. ಒಂದ್ ವೇಳೆ ಇವರನ್ನ ಬಲವಂತವಾಗಿ ಅಪಹರಿಸಬಹುದಾ ಅಂತ ನೋಡಿದ್ರು. ಆದ್ರೆ ಇಲ್ಲಿ ಕಿಡ್ನಾಪ್ ಮಾಡೋದಾಗಿದ್ರೆ ಇಲ್ಲಿ ಅದರ ಕುರುಹಗಳು ಯಾವುದೂ ಸಿಗ್ಲಿಲ್ಲ. ರಸ್ತೆಯಲ್ಲಿ ಎಳೆದಾಡಿರೋ ರೀತಿ ಮನೆ ವಸ್ತುಗಳು ಚಲ್ಲಾಪಿಲ್ಲಿ ಆಗಿರಬೇಕಿತ್ತು. ಆದ್ರೆ ಇಂಥವುಗಳು ಯಾವುದೂ ಕಣ್ಣಿಗೆ ಬೀಳಲಿಲ್ಲ. ಒಬ್ಬ ವ್ಯಕ್ತಿಯ ಹೆಜ್ಜೆ ಗುರುತುಗಳು ಮಾತ್ರ ಕಾಣಿಸ್ತು. ಆದ್ರೆ ಅದು ಜೋಲುಬಲ್ನದಾಗಿತ್ತು. ಆತ ಹಿಂದಿನ ದಿನ ಬಂದು ಹೋಗಿದ್ರ ಕುರುಹಾಗಿತ್ತು. ಇನ್ನು ನಾಯಿಗಳು ಸತ್ತು ಕೆಲವು ದಿನಗಳೇ ಆಗೋಗಿದ್ವು. ಅವುಗಳು ಹಸಿವಿನಿಂದ ಸತ್ತಿರಬಹುದು ಅನ್ನೋ ನಿರ್ಧಾರಕ್ಕೆ ಬಂದ್ರು. ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಊರಿನ ಜನರು ಕಾಣೆಯಾಗಿ ಹಲವು ದಿನಗಳೇ ಕಳೆದಿತ್ತು ಅನ್ನೋದು ಆಗ ಸ್ಪಷ್ಟವಾಯ್ತು. ಇನ್ನು ಮುಂದೆ ಹೋದ ಪೊಲೀಸರಿಗೆ ಇನ್ನೊಂದು ಅಚ್ಚರಿ ಎದುರಾಯ್ತು. ಅದೇನು ಅಂದ್ರೆ ಅಲ್ಲಿ ದೊಡ್ಡದಾಗಿ ಹಳ್ಳ ತೆಗೆಯಲಾಗಿತ್ತು. ನೋಡೋಕೆ ಅದು ಸಮಾಧಿಗೆ ತೋಡಿದಂತಿತ್ತು. ಇಲ್ಲಿ ಯಾರಾದ್ರೂ ಊರಿನವರನ್ನ ಸಮಾಧಿ ಮಾಡಿರ್ಬಹುದಾ ಅಂತ ನೋಡಿದ್ರೆ ಅದೂ ಇರಲಿಲ್ಲ. ಹಾಗಿದ್ರೆ ಮತ್ತೇನು ಅಂದ್ಕೊಂಡು ಪೊಲೀಸರು ತಲೆ ಕೆಡಿಸ್ಕೊಂಡ್ರು. ಆದ್ರೆ ಯಾವ ರೀತಿ ನೋಡಿದ್ರು ಇವರೆಲ್ಲ ಎಲ್ಲಿ ಹೋದ್ರು ಅನ್ನೋದು ಮಾತ್ರ ಗೊತ್ತಾಗ್ಲಿಲ್ಲ. ಈ ವಿಚಾರ ದೇಶದಾದ್ಯಂತ ಹಬ್ಬಿಬಿಡ್ತು. ಜನರು ಗಾಬರಿ ಆಗೋಕೆ ಶುರು ಮಾಡಿದ್ರು. ಹಳ್ಳಿಗಾಡಿನ ಜನರು ಆತಂಕಕ್ಕೆ ಒಳಗಾದ್ರು. ಆ ಜನರಂತೆ ನಮಗೂ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೆದರತೊಡಗಿದ್ರು. ಇದರಿಂದ ಕೆನಡಾ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ತು. ಮತ್ತೊಮ್ಮೆ ತನಿಖೆ ಮಾಡುವಂತೆ ಆದೇಶ ನೀಡಿತು. ಇದರಿಂದ ಪೊಲೀಸರು ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ್ರು. ಆ ಜನರು ಎಲ್ಲಾದ್ರೂ ಬೇರೆ ಪ್ರದೇಶಗಳಲ್ಲಿ ಹೋಗಿ ವಾಸ ಮಾಡ್ತಾ ಇರಬಹುದಾ ಅಂತ ಹುಡುಕಾಟ ಮಾಡಿದ್ರು. ಆದ್ರೆ ಎಲ್ಲೇ ಹುಡುಕಿದ್ರು ಅವರ ಸುಳಿವೇ ಸಿಗ್ಲಿಲ್ಲ. ಇಂಥ ಹುಡುಕಾಟ ಸುಮಾರು ತಿಂಗಳುಗಳವರೆಗೆ ನಡೆಯಿತು. ಆದ್ರೂ ಆ ಊರಿನವರು ಒಬ್ರು ಪತ್ತೆ ಆಗ್ಲಿಲ್ಲ. ಇದರಿಂದ ಪೊಲೀಸರು ಪತ್ತೆ ಆಗದ ಪ್ರಕರಣ ಅಂತ ಫೈಲ್ ಕ್ಲೋಸ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. ಸರ್ಕಾರವು ಸುಮ್ಮನಾಗಿ ಹೋಯ್ತು. ಆದ್ರೆ ಈ ಊರಿನ ಅಕ್ಕಪಕ್ಕದ ಜನರು ಒಂದು ಭಯಂಕರ ವಿಷಯ ಹೇಳಿದ್ರು. ಅವತ್ತು ರಾತ್ರಿ ಯಾವುದೋ ಒಂದು ನೀಲಿ ಬಣ್ಣದ ಬೆಳಕು ಈ ಗ್ರಾಮವನ್ನ ಪ್ರವೇಶ ಮಾಡಿ ಕೆಲ ಹೊತ್ತಿನ ನಂತರ ಅದು ಮೇಲಕ್ಕೆ ಹಾಗೆ ಹೋಯ್ತು ಅಂತ. ಆದ್ರೆ ಇದರ ಬಗ್ಗೆ ಯಾರು ಹೆಚ್ಚೇನೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ಇದಾದ ಮೇಲೆ ಇದರ ಬಗ್ಗೆ ಯಾವ ಸರ್ಕಾರಗಳು ಕೂಡ ಗಮನ ಹರಿಸಲಿಲ್ಲ. ಆದ್ರೆ ಇದಾಗಿ 50 ವರ್ಷಗಳು ಈ ಪ್ರಕರಣಕ್ಕೆ ಮರುಜೀವ ಬಂತು. ಹೌದು, ಇದರ ಕುರಿತಂತೆ ಇಬ್ಬರು ಲೇಖಕರು ಒಂದು ಕೃತಿಯನ್ನ ಹೊರತಂದ್ರು. ಅದರಲ್ಲಿ ಅವರು ಈ ಊರಿನ ಜನರನ್ನ ಏಲಿಯನ್ಗಳು ಬಂದು ಎತ್ಕೊಂಡು ಹೋದ್ವು ಅಂತ ಬರ್ತಿದ್ರು. ಆದ್ರೆ ಇದಕ್ಕೆ ಆಧಾರಗಳು ಬೇಕಲ್ವಾ? ಅದೇ ರೀತಿ ಇಷ್ಟು ತಡವಾಗಿ ಯಾಕೆ ಇವರು ಇದನ್ನ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಯ್ತು. ಇದರಿಂದ ಅವರ ಈ ಮಾತಿಗೆ ಸರಿಯಾದ ಮನ್ನಣೆ ಸಿಗ್ಲಿಲ್ಲ. ಜನರು ಮಾತ್ರ ಹಾಗಂತೆ ಹೀಗಂತೆ ಅಂತ ಇವತ್ತಿಗೂ ಮಾತಾಡ್ಕೊಳ್ತಾರೆ. ಇಲ್ಲೊಂದು ವಿಚಾರವನ್ನ ಯೋಚನೆ ಮಾಡಬೇಕು. ಒಂದು ಇಡೀ ಗ್ರಾಮವೇ ನಾಪತ್ತೆ ಆಗುತ್ತೆ ಅಂದ್ರೆ ಅದು ಸುಲಭದ ಮಾತಲ್ಲ. ಹೀಗಿದ್ರು ಅವರು ಎಲ್ಲಿ ಹೋದ್ರು? ನಿಜಕ್ಕೂ ಏಲಿಯನ್ಗಳು ಅವರನ್ನ ಹೊತ್ತೊಯ್ದ್ವಾ ಅನ್ನೋದೇ ನಿಗೂಢ. ಹಾಗೆ ಕೆನಡಾ ಸರ್ಕಾರ ಯಾಕೆ ಇಂಥದ್ದೊಂದು ಗಂಭೀರ ಪ್ರಕರಣವನ್ನ ಅಷ್ಟಕ್ಕೆ ಬಿಟ್ಟು ಬಿಡ್ತು, ಸರಿಯಾದ ತನಿಖೆ ಮಾಡಲಿಲ್ಲ ಅನ್ನೋದೇ ಇಲ್ಲಿ ಉಳಿದುಕೊಳ್ಳುವ ಪ್ರಶ್ನೆ. ನಮಸ್ಕಾರ.